Yes, hello students. Yes, in this class we need to discuss regarding destructor. Okay. ಲಾಸ್ಟ್ ಕ್ಲಾಸಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಕನ್ಸ್ಟ್ರಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಗೋ ವಿತ್ ಡಿಸ್ಟ್ರಕ್ಟರ್. ಸೊ ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಬೇಕಾಗಿರೋ ಪಾಯಿಂಟ್ ಏನು, ಡಿಸ್ಕಸ್ ಅನ್ನೋದಕ್ಕಿಂತ ರೀಕಾಲ್ ಮಾಡ್ಕೋಬೇಕಾಗಿರೋ ಪಾಯಿಂಟು. ಸೊ VB.NET ಎಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇರೋಂತಹ ಸೇಮ್ ಫ್ಯೂಚರ್ ಕನ್ಸ್ಟ್ರಕ್ಟರ್ ಅನ್ನೋ ಫ್ಯೂಚರ್ ಇದೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನಾವು ಅಂತ ಅಂದರೆ, ವಾಟ್ ಅಟ್ ದಿ ಟೈಮ್ ಆಫ್ ಆಬ್ಜೆಕ್ಟ್ ಕ್ರಿಯೇಷನ್ ಡೇಟಾ ಮೆಂಬರ್ಸ್ನ ಇನ್ಶುಲೈಸ್ ಮಾಡೋ ಪರ್ಪಸ್ಸಿಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕನ್ಸ್ಟ್ರಕ್ಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಇದಕ್ಕಿಂತ ಮುಂಚೆ C++ಅಲ್ಲಿ ನೋಡಿದ್ವಿ, ಜಾವಾದಲ್ಲಿ ನೋಡಿದ್ವಿ. ಓಕೆ. ಸೊ ಅದೇ ರೀತಿ ಇಲ್ಲಿ PHPನಲ್ಲೂ ನೋಡಿದ್ವಿ. ಅದೇ ರೀತಿ ಇಲ್ಲಿ ಸಹ ಏನು ಮಾಡ್ತಾ ಇದ್ದೀವಿ, ನಾವು ಕನ್ಸ್ಟ್ರಕ್ಟರ್ನ ನೋಡಿದ್ವಿ. ಬಟ್ ಇಲ್ಲಿ ಒಂದು ಸ್ಮಾಲ್ ಡಿಫ್ರೆನ್ಸ್ ಇತ್ತು. ಏನಪ್ಪ ಅಂತಂದರೆ VB.NET ಕನ್ಸ್ಟ್ರಕ್ಟರ್ ನೇಮ್ ಇರುತ್ತಲ್ಲ, ಅದು ನೇಮ್ ದಟ್ ಸ್ಟಾರ್ಟ್ಸ್ ವಿತ್ ನ್ಯೂ ಅಂತ. ನೇಮ್ ದಟ್ ಸ್ಟಾರ್ಟ್ಸ್ ವಿತ್ ನ್ಯೂ ಕೀವರ್ಡ್. ಓಕೆ. ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಯಾವ ಥರ ಇದೆಯಪ್ಪ ಅಂತ ಅಂದರೆ, ಕ್ಲಾಸ್ ನೇಮ್ ಏನಿರುತ್ತೋ ಅದೇ ಯಾವುದ್ರಲ್ಲಿರುತ್ತೆ, ಕನ್ಸ್ಟ್ರಕ್ಟರ್ ನೇಮಲ್ಲಿರುತ್ತೆ. ಬಟ್ ಇಲ್ಲಿ ನ್ಯೂ ಅಂತ ನಾವೇನು ಮಾಡ್ಕೊಂಡಿದ್ವಿ, ಯೂಸ್ ಮಾಡ್ಕೊಂಡಿದ್ವಿ. ರೆಸ್ಟ್ ವಾಟ್ ಕಾನ್ಸೆಪ್ಟ್ಸ್ ಎಲ್ಲ ಏನಿತ್ತು ಸೇಮ್ ಇತ್ತು. ಸೊ ಇಫ್ ಯು ಕಮ್ ಫಾರ್ ಡಿಸ್ಟ್ರಕ್ಟರ್, ಏನಪ್ಪ ಡಿಸ್ಟ್ರಕ್ಟರ್ ಅಂದರೆ ತಿಳ್ಕೊಬೇಕು. ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಆಬ್ಜೆಕ್ಟ್ನ ವರ್ಕ್ ಮಾಡೋದು, ಆ ಆಬ್ಜೆಕ್ಟ್ ಮೇಲೆ ನಾವು ವರ್ಕ್ ಮಾಡೋ ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ, ಐ ಮೀನ್ ಟು ಸೇ ಯಾವ ರೀತಿ ಮುಗಿಯುತ್ತಪ್ಪ ಅಂದರೆ, ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಅದ್ರ ಫಂಕ್ಷನ್ಸ್ ಎಲ್ಲ ಕಾಲ್ ಮಾಡೋದು ಮುಗಿದ ಮೇಲೆ ಆ ಆಬ್ಜೆಕ್ಟು ಸ್ಕೋಪ್, ಆ ಆಬ್ಜೆಕ್ಟ್ ಸ್ಕೋಪ್ ಏನಾಗುತ್ತೆ, ಔಟ್ ಆಫ್ ಸ್ಕೋಪ್ ಅಂತ ಹೇಳ್ತಾರೆ. ಅಂದರೆ ಆ ಆಬ್ಜೆಕ್ಟ್ದು ಕೆಲಸ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಆ ಆಬ್ಜೆಕ್ಟ್ನ ವಾಟ್ ವಿ ನೀಡ್ ಟು ಡೂ, ಸೊ ಅದನ್ನು ಆ ಕ್ರಿಯೇಟ್ ಆಗಿರೋಂಥ ಆಬ್ಜೆಕ್ಟ್ನ ಡೆಸ್ಟ್ರಾಯ್ ಮಾಡಬೇಕು. ಯಾರು ಮಾಡ್ತಾರೆ ಅದನ್ನು? ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. VB.NET ಅಲ್ಲಿ ದೇರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಗಾರ್ಬೇಜ್ ಕಲೆಕ್ಟರ್ ಅಂತ ಇದೆ. ಆ ಗಾರ್ಬೇಜ್ ಕಲೆಕ್ಟರ್ ಏನು ಮಾಡುತ್ತಪ್ಪ ಅಂತ ಅಂದರೆ, ಔಟ್ ಆಫ್ ಸ್ಕೋಪ್ ಆಗಿರುವಂತಹ ಆಬ್ಜೆಕ್ಟ್ಸ್ನ ಏನು ಮಾಡುತ್ತೆ, ಆಟೋಮೆಟಿಕಲಿ ಡೆಸ್ಟ್ರಾಯ್ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ಒಂದು ಸಮ್ ಆಫ್ ದಿ ಕೇಸಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಡೆಸ್ಟ್ರಕ್ಟರ್ನ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾವು ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಔಟ್ ಆಫ್ ಸ್ಕೋಪ್ ಇರೋವಂಥ ಆಬ್ಜೆಕ್ಟ್ಸ್ನ ಆಟೋಮೆಟಿಕಲಿ ಏನು ಮಾಡುತ್ತಪ್ಪ ಅಂತ ಅಂದರೆ, ವಾಟ್ ಗಾರ್ಬೇಜ್ ಕಲೆಕ್ಟರ್ ವಿಲ್ ಡೆಸ್ಟ್ರಾಯ್. ಸೊ ಸಮ್ ಟೈಮ್ಸ್ ಏನಾಗುತ್ತೆ, ಯಾವುದೋ ಒಂದು ಎರರ್ ಆದಾಗಲೇ ಆಗಿರ್ಬೋದು, ಅಥವಾ ಯಾವುದಾದ್ರೂ ರಿಸೋರ್ಸ್ನ ಫೋರ್ಸ್ಫುಲಿ ನಾವು ರಿಲೀಸ್ ಮಾಡಬೇಕಪ್ಪ ಅಂತ ಅಂದಾಗ ವಿ ನೀಡ್ ಟು ವಾಟ್ ಗೋ ಫಾರ್ ಡೆಸ್ಟ್ರಕ್ಟರ್. ಎನಿಹೌ ಮೋಸ್ಟ್ ಆಫ್ ದಿ ಟೈಮ್ ಗಾರ್ಬೇಜ್ ಕಲೆಕ್ಟರ್ ವಿಲ್ ಹ್ಯಾಂಡಲ್ ದಿ ಸಿಚುಯೇಷನ್. ಓಕೆನಾ? ಸೊ ಇಲ್ಲಿ ಡಿಸ್ಟ್ರಕ್ಟರ್ ಅಂದರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ನಾವು ಅಂತ ನೋಡ್ತಾ ಬರೋಣ. ಎ ಡಿಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್. ಸ್ಪೆಷಲ್ ಮೆಂಬರ್ ಸಬ್ ಅಂತ ಹೇಳ್ತಾ ಇದ್ದಾನೆ. ಸಬ್ ಅಂದರೆ ಸಬ್ ರೂಟೀನ್, ನಥಿಂಗ್ ಬಟ್ ಅ ಫಂಕ್ಷನ್. ಸ್ಪೆಷಲ್ ಮೆಂಬರ್ ಫಂಕ್ಷನ್ ಆಫ್ ಎ ಕ್ಲಾಸ್ ದಟ್ ಈಸ್ ಎಕ್ಸಿಕ್ಯೂಟೆಡ್ ವೆನೆವರ್ ಆನ್ ಆಬ್ಜೆಕ್ಟ್ ಆಫ್ ಇಟ್ಸ್ ಕ್ಲಾಸ್ ಗೋಸ್ ಔಟ್ ಆಫ್ ಸ್ಕೋಪ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ಆ ರೆಸ್ಪೆಕ್ಟಿವ್ ಕ್ಲಾಸ್ದು ಆಬ್ಜೆಕ್ಟ್ಗಳು ಔಟ್ ಆಫ್ ಸ್ಕೋಪ್ ಅಂದರೆ ಅವುಗಳದ್ದು ಕೆಲಸ ಮುಗಿಯುತ್ತೋ ಅವಾಗ ಏನಾಗುತ್ತೆ, ಇದು ಕಾಲ್ ಆಗುತ್ತೆ ಅಥವಾ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇವಾಗ ಡೆಸ್ಟ್ರಕ್ಟರ್ದು ನೇಮ್ ಯಾವ ರೀತಿ ಇರುತ್ತೆ? A destructor as the name finalize and it can neither return a value nor can it take any parameters ಅಂತ ಹೇಳ್ತಾ ಇದ್ದಾರೆ. ಅಂದರೆ ಡೆಸ್ಟ್ರಕ್ಟರ್ದು ನೇಮ್ ಬಂದ್ಬಿಟ್ಟು ಫೈನಲೈಸ್ ಅಂತ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೇ ರೀತಿ ವ್ಯಾಲ್ಯೂನ ರಿಟರ್ನು ಮಾಡಲ್ಲ, ಯಾವುದೇ ರೀತಿ ವ್ಯಾಲ್ಯೂನ ಇದು ಇನ್ಪುಟ್ ಆಗಿ ತಗೊಳ್ಳೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ destructor can be very useful for releasing resources before coming out of the program, like closing files, releasing memories, etc. ಅಂದರೆ ಡಿಸ್ಟ್ರಕ್ಟರ್ಸ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಅದು ತುಂಬ ಯೂಸ್ಫುಲ್ ಅಂತ ಅಂದರೆ, ಒಂದಿಷ್ಟು ರಿಸೋರ್ಸಸ್ನ ನಾವೇನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ರಿಲೀಸ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ವಿ ಯೂಸ್ ಟು ಗೋ ವಿತ್ ದಿಸ್. ಇಲ್ಲ ಅಂದರೆ ಆಟೋಮೆಟಿಕಲಿ, ಆಸ್ ಐ ಟೋಲ್ಡ್ ಅರ್ಲಿಯರ್, ಗಾರ್ಬೇಜ್ ಕಲೆಕ್ಟರ್ ವಿಲ್ ಟೇಕ್ ಕೇರ್ ಅಬೌಟ್ ದಟ್. ನೆಕ್ಸ್ಟ್ ಬಂದ್ಬಿಟ್ಟು ಡೆಸ್ಟ್ರಕ್ಟರ್ ಕೆನಾಟ್ ಬಿ ಇನ್ಹೆರಿಟೆಡ್ ಆರ್ ಓವರ್ಲೋಡೆಡ್. ಡೆಸ್ಟ್ರಕ್ಟರ್ನ ನಾವು ಯಾವುದೇ ಕಾರಣಕ್ಕೂ ಓವರ್ಲೋಡ್ ಮಾಡಲಿಕ್ಕೂ ಆಗಲ್ಲ. ಅದೇ ರೀತಿ ಇನ್ನೊಂದು ಕ್ಲಾಸಲ್ಲಿ, ಒಂದು ಕ್ಲಾಸಲ್ಲಿರೋ ಡಿಸ್ಟ್ರಕ್ಟರ್ನ ಮತ್ತೊಂದು ಕ್ಲಾಸಲ್ಲಿ ಇನ್ಹೆರಿಟ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೀಸ್ ಆರ್ ದಿ ಪಾಯಿಂಟ್ಸ್ ವಿ ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಡಿಸ್ಟ್ರಕ್ಟರ್. ಸೊ ಇವಾಗ ಡಿಸ್ಟ್ರಕ್ಟರ್ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಪ್ರೋಗ್ರಾಮಲ್ಲಿ ನಾವು ನೋಡ್ತಾ ಬರೋಣ. ಇಲ್ಲಿ ದೇರ್ ಇಸ್ ಎ ಕ್ಲಾಸ್ ಕಾಲ್ಡ್ ಲೈನ್ ಅಂತ ಕ್ಲಾಸ್ ಇದೆ. ಒಂದು ಏನಿದೆ, ಡೇಟಾ ಮೆಂಬರ್ ಇದೆ,
ಫಾಲೋಡ್ ಬೈ ಕನ್ಸ್ಟ್ರಕ್ಟರ್ ಇದೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಿದೆಯಪ್ಪ ಅಂದ್ರೆ ಫೈನಲೈಸ್. ದಿಸ್ ಈಸ್ ನಥಿಂಗ್ ಬಟ್ ಅವರ್ ಡಿಸ್ಟ್ರಕ್ಟರ್. ಓಕೆ, ಸೊ ಇಲ್ಲೇನ್ ಮಾಡ್ತಾ ಇದೀವಿ ನಾವು, ಕನ್ಸೋಲ್ ರೈಟ್ ಲೈನ್ ಆಬ್ಜೆಕ್ಟ್ ಇಸ್ ಬೀಂಗ್ ಡಿಲೀಟೆಡ್. ಇದು ಮೋಸ್ಟ್ ಆಫ್ ದಿ ಟೈಮ್ ಇದು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಬಿಕಾಸ್ ಏನಕ್ಕಪ್ಪ ಅಂದ್ರೆ ಗಾರ್ಬೇಜ್ ಕಲೆಕ್ಟರು ಇದನ್ನ ಕಾಲ್ ಮಾಡೋದೇ ಇಲ್ಲ ನಾವು ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ. ಓಕೆನಾ? ಸೊ ಹಾಗಾಗಿ ನಾವು ಗಾರ್ಬೇಜ್ ಕಲೆಕ್ಟರ್ನ ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡ್ಬೋದು. ಸೊ ಮೆನಿ ಟೈಮ್ಸ್ ಏನಾಗುತ್ತಪ್ಪ ಅಂತ ಅಂದ್ರೆ ನಮ್ಮ ಸಿಸ್ಟಮ್ ಅಲೋ ಮಾಡಲ್ಲ ಅದನ್ನ. gc.collect ಅಂತ ಏನು ಮಾಡ್ತೀವಿ ನಾವು, ಗಾರ್ಬೇಜ್ ಕಲೆಕ್ಟರ್ನ ನಾವೇ ಕಾಲ್ ಮಾಡ್ಲಿಕ್ಕೆ ಹೋದಾಗ ಮೆನಿ ಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ ವಿಚ್ ರಿಸಲ್ಟ್ಸ್ ಇನ್ ವಾಟ್ ಮಾಲ್ ಫಂಕ್ಷನಿಂಗ್. ಸೊ ಹಾಗಾಗಿ ನಾವು ಇದನ್ನ ಕಾಲ್ ಮಾಡ್ಲಿಕ್ಕಾಗಲ್ಲ. ಗಾರ್ಬೇಜ್ ಕಲೆಕ್ಟರು ಏನಾಗುತ್ತೆ ಆಟೋಮೆಟಿಕಲಿ ಕಾಲ್ ಮಾಡುತ್ತೆ. ಓಕೆನಾ? ಸೊ ಇದಾದ್ಮೇಲೆ ಇದು ಎರಡು ಸೆಟ್ ಲೆಂತ್ ಗೆಟ್ ಲೆಂತ್ ಅಂತ ಎರಡು ಫಂಕ್ಷನ್ಸ್ ಇದೆ. ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಲ್ಲ ಅದೇ ರೀತಿ ಇದೆ ಇಲ್ಲೂ. ಸೊ ಈ ಲೇಟರ್ ಈ ಕ್ಲಾಸ್ ಆಗಿದೆ. ಈ ಕ್ಲಾಸ್ದು ಮೈನ್ ಫಂಕ್ಷನ್ ಅಲ್ಲಿ ಆಬ್ಜೆಕ್ಟ್ನ ಏನು ಮಾಡ್ತಾ ಇದೀವಿ ನಾವು, ಕ್ರಿಯೇಟ್ ಮಾಡ್ತಾ ಇದೀವಿ. ನೋಡ್ತಾ ಬನ್ನಿ, ಲೈನ್ ಅನ್ನೋದೇನು ಆಬ್ಜೆಕ್ಟ್. ಲೈನ್ ಮುಖಾಂತರ ಸೆಟ್ ಲೆಂತ್ ಫೈಂಡ್ ಏನು ಸೆಟ್ ಮಾಡ್ತಾ ಇದೀವಿ ಲೆಂತ್ನ. ಅದಾದ್ಮೇಲೆ ಲೆಂತ್ನ ಏನು ಮಾಡ್ತಾ ಇದೀವಿ ನಾವು, ಪ್ರಿಂಟ್ ಮಾಡ್ತಾ ಇದೀವಿ ಬೈ ಯೂಸಿಂಗ್ ಗೆಟ್ ಲೆಂತ್. ಇಷ್ಟ ಆದ್ಮೇಲೆ ಗಾಟ್ ಇಟ್. ಇಷ್ಟಾದ್ಮೇಲೆ ಏನಾಗುತ್ತಪ್ಪ ಅಂತ ಅಂದ್ರೆ ಈ ಆಬ್ಜೆಕ್ಟ್ ಲೈನ್ ಅನ್ನೋದು ಇದೆಯಲ್ಲ ಇದ್ರದ್ದು ಸ್ಕೋಪ್ ಮುಗಿಯುತ್ತೆ. ಸ್ಕೋಪ್ ಮುಗಿದ್ಮೇಲೆ ಏನಾಗುತ್ತೆ, ಔಟ್ ಆಫ್ ಸ್ಕೋಪ್ ಆಗುತ್ತೆ. ಆವಾಗ ಏನಾಗುತ್ತೆ, ಆಸ್ ಪರ್ ಅವರ್ ಡಿಸ್ಕಷನ್ ಫೈನಲೈಸ್ ಮೆಥಡ್ ಅಂದ್ರೆ ನಥಿಂಗ್ ಬಟ್ ಡಿಸ್ಟ್ರಕ್ಟರ್ ಕಾಲ್ ಆಗಿ ಆ ಆಬ್ಜೆಕ್ಟ್ನ ಏನು ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ದಿಸ್ ಈಸ್ ವಾಟ್ ದಿ ಕಾನ್ಸೆಪ್ಟ್. ಸೊ ಇಲ್ಲಿ ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಜೊತೆಗೆ ಇಲ್ಲಿ ನಾನು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ಸಿ ನೋಡ್ತಾ ಬನ್ನಿ, ಆಬ್ಜೆಕ್ಟ್ ಇಸ್ ಬೀಂಗ್ ಕ್ರಿಯೇಟೆಡ್, ಲೆಂತ್ ಆಫ್ ಎ ಲೈನ್ 6 ಅಂತ ಹೇಳ್ತಾ ಇದೆ. ಬಟ್ ಈ ಬ್ರೇಕ್ ಪಾಯಿಂಟ್ ಟ್ರಿಗರ್ ಆಗಿಲ್ಲ. ಕಾರಣ ಏನಪ್ಪ ಅಂದ್ರೆ ಈ ಫಂಕ್ಷನ್ನ ನಾವು ಕಾಲ್ ಮಾಡಬೇಕು ಅಂದ್ರೆ ನಾವು ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡ್ಲಿಕ್ಕಾಗಲ್ಲ. ಯಾರು ಕಾಲ್ ಮಾಡ್ತಾರೆ, ಗಾರ್ಬೇಜ್ ಕಲೆಕ್ಟರ್ ಕಾಲ್ ಮಾಡುತ್ತೆ. ಸೊ ಹಾಗಾಗಿ ಇದು ಟ್ರಿಗರ್ ಆಗಿಲ್ಲ. ಅಂದ್ರೆ ಆಸ್ ಪರ್ ದಿ ಪ್ರೋಗ್ರಾಮ್ ಇನ್ನೂ ಅದು ಔಟ್ ಆಫ್ ಸ್ಕೋಪ್ ಆಗಿಲ್ಲ. ಯಾವುದು ಆಬ್ಜೆಕ್ಟ್ ಲೈನ್ ಅನ್ನೋದು ವೆನ್ ಇಟ್ ಈಸ್ ವಾಟ್ ಔಟ್ ಆಫ್ ಸ್ಕೋಪ್, ಆವಾಗ ಗಾರ್ಬೇಜ್ ಕಲೆಕ್ಟರ್ ಅದನ್ನ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ ವೆದರ್ ಐ ನೀಡ್ ಟು ಡೆಸ್ಟ್ರಾಯ್ ದಟ್ ಆಬ್ಜೆಕ್ಟ್ ಆರ್ ನಾಟ್ ಅಂತ. ಆವಾಗ ಈ ಫಂಕ್ಷನ್ ಏನಾಗುತ್ತೆ, ಕಾಲ್ ಆಗುತ್ತೆ. ನೋಡಿ ಇಲ್ಲಿ ತನಕ ನಾವು ನೋಡ್ತಾ ಹೋಗ್ಬೋದು, ಇಟ್ ಈಸ್ ನಾಟ್ ಎಟ್ ಕಾಲ್ಡ್. ಗಾಟ್ ಇಟ್? ಓಕೆ, ಸೊ ಈ ರೀತಿ ಏನಾಗ್ತಾ ಹೋಗುತ್ತೆ, ಈ ಕಾನ್ಸೆಪ್ಟು ವರ್ಕ್ ಆಗ್ತಾ ಇದೆ. ಗೆಟಿಂಗ್? ಸೊ ಇದಾದ್ಮೇಲೆ ನಾವು ಎಕ್ಸ್ಪ್ಲಿಸಿಟ್ ಆಗಿ ಗಾರ್ಬೇಜ್ ಕಲೆಕ್ಟರ್ನ ಫೋರ್ಸ್ಫುಲಿ ನಾವು ಕಾಲ್ ಮಾಡಬೇಕಪ್ಪ ಅಂದ್ರೆ ಏನು ಮಾಡ್ಬೋದು. ಸೊ ಅದಕ್ಕೆ ನಾವು ವಿ ಹ್ಯಾವ್ ಫಂಕ್ಷನ್ ಕಾಲ್ಡ್ ಜಿಸಿ ಫಾರ್ ಗಾರ್ಬೇಜ್ ಕಲೆಕ್ಟರ್. gc.collect ಈ ಫಂಕ್ಷನ್ ಇದೆ. ಬಟ್ ಈ ಫಂಕ್ಷನ್ನ ನಾನು ರನ್ ಮಾಡಿದಾಗ ಏನಾಗ್ತಾ ಇದೆಯಪ್ಪ ಅಂತಂದರೆ ಯೂಶುವಲಿ ಇದೇನಾಗಬೇಕು, ಕಾಲ್ ಆಗಬೇಕು. ಬಟ್ ನನ್ನ ಸಿಸ್ಟಮ್ ವಾಟ್ ವೈರಸ್ ಪ್ರೊಟೆಕ್ಷನ್ ಇಟ್ ಈಸ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಸಮ್ ಕೈಂಡ್ ಆಫ್ ವಾಟ್ ಮಿಸ್ಲೇನಿಯಸ್ ಆಕ್ಟಿವಿಟಿ ಅಂದು ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಇದನ್ನು ನಾವು ನೋಡ್ಬೋದು ಇಲ್ಲಿ. ಐ ಆಮ್ ಗೋಯಿಂಗ್ ಟು ರನ್ ಮಾಡ್ತೀನಿ. ಸೊ ಇಲ್ಲಿ ಎರರ್ ಬರ್ತಾ ಇದೆ, ಇದು ಆಕ್ಸೆಸ್ ಡಿನೈಡ್ ಅಂತ. ಓಕೆನಾ? ಕಾರಣ ಏನಪ್ಪ ಅಂತಂದರೆ ಡ್ಯೂ ಟು ವಾಟ್ ಮೈ ಆಂಟಿವೈರಸ್ ಪ್ರೊಟೆಕ್ಷನ್ ವಿ ಕಾಂಟ್ ಏಬಲ್ ಟು ವಾಟ್ ಡೂ ದಿಸ್ ಆಕ್ಟಿವಿಟಿ. ಓಕೆನಾ? ಸೊ ಹಾಗಾಗಿ ಇಷ್ಟು ಮಾತ್ರ ನಾವು ತಿಳ್ಕೊಬೋದು. ಇದನ್ನ ಫೋರ್ಸ್ಫುಲಿ ಗಾರ್ಬೇಜ್ ಕಲೆಕ್ಟರ್ ಮುಖಾಂತರ ನಾವು ಇದು ಮಾಡ್ಲಿಕ್ಕೆ ಹೋದ್ರೂ ಸಮ್ ಕೈಂಡ್ ಆಫ್ ಮಾಲ್ ಫಂಕ್ಷನಿಂಗ್. ಗಾಟ್ ಇಟ್? ಹಾಗಾಗಿ ಆಟೋಮೆಟಿಕಲಿ ಆಬ್ಜೆಕ್ಟ್ ಔಟ್ ಆಫ್ ಸ್ಕೋಪ್ ಹೋದಾಗ ಏನಾಗುತ್ತೆ, ಗಾರ್ಬೇಜ್ ಕಲೆಕ್ಟರ್ ವಿಲ್ ಕಾಲ್ ದ ಡಿಸ್ಟ್ರಕ್ಟರ್ ಅಂಡ್ ಡಿಸ್ಟ್ರಾಯ್ ದಿ ಆಬ್ಜೆಕ್ಟ್. ದಟ್ಸ್ ಇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಕನ್ಸ್ಟ್ರಕ್ಟರು ಮತ್ತೆ ಡಿಸ್ಟ್ರಕ್ಟರ್ ಆಯಿತು. ಇದಾದ್ಮೇಲೆ ನಾವು ವಾಟ್ ಒಂದಿಷ್ಟು ಎರರ್ ಹ್ಯಾಂಡ್ಲಿಂಗ್ ಏನು, ಯಾವ ರೀತಿ ಮಾಡ್ತಾ ಇದ್ದೀವಿ VB.NET ಅಲ್ಲಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. ಹ್ಯಾಪಿ ಲರ್ನಿಂಗ್.